ಸಾವ್ಕಾರ್ರೆ, 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 ಯಾರಿದ್ದೀರ ಮನೆ ಒಳಗೆ? ಯಾರಪ್ಪ ಅದು? ಇದೀನ್ ಕಣ್ ಬಾರಪ್ಪ, ಮನೆ ಒಳಗಡೆ ನೀ ಇದೀನಿ. ಯಾಕಪ್ಪ ಹಿಂಗ್ ಕೂಕಣ್ತಿದ್ಯಾ? ಅಯ್ಯೋ ಅಣ್ಣ, ನಿಂಗಣ ಯಾ ನಾನ್ ಕರಣು ರವಿ. ಹ್ಞೂ, ಅದೇ ಕಣಣ್ಣ, ಜೆ ಸಿ ಪಿ ಅಲ್ಲಿ ತೋಟದಲ್ಲಿ ಜೆ ಸಿ ಪಿ ಕೆಲಸ ಮಾಡಬೇಕು ಅಂತ ಹೇಳಿದ್ರು ಸಾವ್ಕಾರರು ಒಂದು ವಾರದಿಂದೆ. ಅದಕ್ಕೆ ಇವತ್ತು ಮಧ್ಯಾಹ್ನದಿಂದ ಶುರು ಮಾಡೋಣ ಅಂತ ಕೆಲಸ. ಇವತ್ತು ಬೆಳಿಗ್ಗೆ ಒಂದು ಸ್ವಲ್ಪ ಎಲ್ಲೋ ಕೆಲಸ ಆಯ್ತು, ಅದಕ್ಕೆ ಹೋಗಕ್ಕೆ ಆಗ್ಲಿಲ್ಲ. ಇವತ್ತಿಂದ ಶುರು ಮಾಡ್ತೀನಿ ಕೆಲಸ. ಅದಕ್ಕೆ ಕೇಳೋಣ ಅಂತ ಬಂದೆ ಕಣ. ನೀ ನೋಡಿದ್ರೆ ನೀನು ಸಾವ್ಕಾರರು ನಾನೇ ಬಾರಪ್ಪ ಅಂತ ಕರಿತಿದ್ಯಾ? ಅಲ್ಲ ಕಣ, ಸಾವ್ಕಾರ ಎತ್ಲಾಗ ಹೋದ್ರು ಇಲ್ವೇನಣ್ಣ ಸಾವ್ಕಾರರು? ಏಯ್ ಲೇ ರವಿ, ಇನ್ನು ನಿನಗೆ ವಿಚಾರ ಏನು ಗೊತ್ತಿಲ್ವೇನೋ ನಿನಗೆ? ಆ ಅಲ್ಲ ಕಣಪ್ಪ, ಇನ್ಮೇಲಿಂದ ಸಾವ್ಕಾರರು ನಾನ್ ಕಣೋ, ನಿನಗೇನು ವಿಚಾರ ಗೊತ್ತಿಲ್ಲನ್ನು. ಥೋ, ಸುಮ್ಕಿರ್ ನಿಂಗಣ್ಣ ಅತ್ಲಾಗಿ. ತಮಾಷೆ ಮಾಡಬೇಡ. ತಮಾಷೆ ಮಾಡೋದಕ್ಕೂ ಒಂದು ಮಿತಿ ಅಂತ ಇರುತ್ತೆ. ನೀ ಏನಣ್ಣ ನೀನು ಬೇಕು ಬೇಕು ಅಂತ ಬೆಳಗ್ಗೆನೆ ಒಳ್ಳೆ ತಲೆ ತಿಂತಿದ್ಯಾ? ಸುಮ್ಕಿರಣವು. ಆ ನೋಡ್ದ ಇವನಿಗೆ ಎಷ್ಟು ಜಂಬ ಐತೆ, ದುರಂಕಾರ ಐತೆ ಅಂತ. ಲೇ ಲೇ ಪಾಪ ರವಿ, ನಿನಗೆ ಗೊತ್ತಿಲ್ಲ ಅನ್ನು. ನಾನೇ ಕಣೋ ಇನ್ಮೇಲಿಂದ ಸಾವ್ಕಾರ. ಈ ಮನೆಗಾಗ್ಲಿ ತೋಟಕ್ಕಾಗ್ಲಿ ಹೊಲ ಗದ್ದೆ ಪ್ರತಿ ಒಂದಕ್ಕೂ ಕೂಡ ನಾನೇ ಸಾವ್ಕಾರ, ನಾನೇ ವಾರಸ್ದಾರ. ಹ್ಞೂ, ಇವೆಲ್ಲ ಆಸ್ತಿ ನಮ್ಮ ಅಪ್ಪಂದೆ ಕಣೋ. ಹ್ಞೂ, ಸಾವ್ಕಾರರು ನಮ್ಮ ಭಾವ ಅಲ್ವಾ, ಹಂಗಾಗಿ ಇಷ್ಟು ದಿವಸ ಅವ್ರಿಗೆ ನೋಡ್ಕೊಳಕ್ ಬಿಟ್ಟಿದ್ರು ನಮ್ಮ ಅಪ್ಪ. ಇನ್ಮೇಲಿಂದ ಎಲ್ಲ ನನಗೆ ಬಿಟ್ಟಿದ್ದಾರೆ. ಹ್ಞೂ, ಅಲ್ಲೇ ನಿಮ್ಮ ಸಾವ್ಕಾರರು ಮನೆ ಬಿಟ್ಟೇನು ಊರ್ ಬಿಟ್ಟೆ ಎತ್ಲಾಗ ಹೋದ್ರ ಅನ್ಸುತ್ತೆ. ಅವಮಾನ ತಡೆಯಕ್ಕಾಗ್ದಲೆ. ಗೊತ್ತಾ ನಿನ್ಗೆ? ವಿಷಯ ಗೊತ್ತಿಲ್ಲ ಅಂದ್ರೆ ಊರವ್ರಿಗೆ 4 ಜನ ಕೇಳ್ಬಿಟ್ಟು ತಿಳ್ಕ. ಇನ್ಮೇಲಿಂದ ಏನ್ ತೋಟದ ವ್ಯವಹಾರ ಆಗ್ಲಿ, ತೋಟದ ಹತ್ರ ಏನಾರ ಕೆಲಸ ಮಾಡ್ಬೇಕಂದ್ರು, ಹೊಲತ್ತವ ಏನಾದ್ರು ಕೆಲಸ ಮಾಡ್ಬೇಕಂದ್ರು, ಏನಾದ್ರೂ ಆಗ್ಲಿ ಪ್ರತಿ ಒಂದಕ್ಕೂ ನನ್ನ ಹತ್ರನೇ ಬರ್ಬೇಕು. ಏನಾರ ವಿಚಾರ ಆಗ್ಲಿ ಎಲ್ಲದಕ್ಕೂ ನಾನೇ. ಹ್ಞೂ, ನನ್ನ ಹತ್ರನೇ ಬರ್ಬೇಕು ನೀವೆಲ್ಲಾರು. ಸರಿನಾ? ಇದೇನಣ್ಣ ನಿಂಗಣ್ಣ ಹಿಂಗೆ ಹೇಳ್ತಿದ್ಯಾ? ನೀನು ಹೇಳ್ತಿರೋದು ನಿಜ ಏನಣ್ಣ? ಹಂಗಾರೆ ಸಾವ್ಕಾರರು ಇಲ್ಲ ಅಂದ್ರಿ? ಏಯ್, ಸಾವ್ಕಾರರು ಇದಾರೆ ಕಣ, ನಾನ್ ಕಣ ಸಾವ್ಕಾರರು. ಸಾವ್ಕಾರರು ಇದಾರೆ, ಆದ್ರೆ ನನ್ನ ಭಾವ ಇಲ್ಲ ಅಷ್ಟೇ. ಸರಿನಾ? ನಾನ್ ಕಣಪ್ಪ ಇನ್ಮೇಲಿದ ಸಾವ್ಕಾರ. ಪದೇ ಪದೇ ನಿನ್ಗೆ ಹೇಳಕ್ಕಾಗಲ್ಲ. ಬೆಲೆ ಕೊಟ್ಟು ಬೆಲೆ ತಗೋಬೇಕು. ನನಗೆ ಸಾವ್ಕಾರ್ರೆ ಅಂತ ಗೌರವ ಕೊಡಬೇಕು. ಹ್ಞೂ, ಅದು ಇದು ಮಾತಾಡ್ದೆ ಅಂದ್ರೆ ನಿನ್ ಜೆ ಸಿ ಪಿ ಬಿಟ್ಬಿಟ್ಟು ಬೇರೆ ಕೆಲಸ ಕರೆದು ಬಿಡ್ತೀನಿ ನೋಡು. ಹ್ಞೂ, ಏನು ನಿನ್ನಂತ 10 ಜನಕ್ಕೆ ಬೇಕಾದ್ರೆ ಕರೆಸ್ಬಿಡ್ತೀನಿ ನಾನು. ಓಹೋ, ಅವಾಗ್ಲಿ ನಾನು ನೋಡ್ತಿದ್ದೀನಿ. ಏನು ನಾನೇ ಸಾವ್ಕಾರ ಅಂತ ಹೇಳ್ತಿದ್ದೀನಿ, ಪದೇ 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 ನನಗೆ ರೇಗಾಡಿಸ್ತಿದ್ಯಾ ನೀನು? ಅಯ್ಯೋ, ಎಲ್ಲಾದ್ರೂ ಉಂಟಾ? ಬಿಡಿ ಇವ್ರೆ, ನನಗೆ ಗೊತ್ತಾಗ್ಲಿಲ್ಲ ನಿಂಗಣ್ಣಾರೆ. ಅಯ್ಯೋ, ಇಲ್ಲ 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 ಸಾವ್ಕಾರ್ರೆ, ನನಗೆ ಗೊತ್ತಾಗ್ಲಿಲ್ಲ. ಹ್ಞೂ, ಇನ್ಮೇಲಿಂದ ನಿಮಗೆ ಸಾವ್ಕಾರ್ರೆ ಅಂತಾನೆ ಕರಿತೀನಿ ಕಣ್ಬಿಡಿ. ಅಲ್ಲ, ನನಗೆ ಸಡನ್ ಆಗಿ ಬಂದ್ಬಿಟ್ಟು ಕೇಳಿದ ತಕ್ಷಣ ನನಗೆ ಹೆಂಗ್ ಗೊತ್ತಾಗ್ಬೇಕು ಹೇಳಿ? ಅಲ್ವಾ, ನೀವೇ ಅರ್ಥ ಮಾಡ್ಕೊಳ್ರಿ. ಹಂಗಾಗಿ ಮಾಮೂಲಿ ನಿಮ್ಗೆ ನಿಂಗಣ್ಣ ಅಂತ ಕರಿತಿದ್ನಲ್ಲ, ಹಂಗಾಗಿ ನಾನು ಹಿಂಗೆ ಸಾವ್ಕಾರರು ಬದಲಾಗಿದ್ದೀರಾ, ನೀವೇ ಸಾವ್ಕಾರರು ಅಂತ ನನಗೆ ಗೊತ್ತಿಲ್ಲ. ಎಲ್ಲ ವ್ಯವಹಾರಗಳೆಲ್ಲಾನು ನಿಮ್ಮ ಕೈಲೈತೆ ಇವಾಗ. ಹೊಲ ತೋಟ ಗದ್ದೆ ಎಲ್ಲ ನಿಮ್ದೆ ಅಂತ ಇವೆಲ್ಲ ವಿಚಾರಗಳು ನನಗೆ ಗೊತ್ತಿರಲ್ಲ ನಿಂಗಣ್ಣರೇ, ಸಾವ್ಕಾರ್ರೆ. ಸರಿನಾ? ಬೇಜಾರು ಮಾಡ್ಕೋಬೇಡಿ. ಆಯ್ತಾಯ್ತು, ಇರ್ಲಿ ಬಿಡು. ಇನ್ಮೇಲಿಂದ ನೀನೇ ಒಬ್ಬನೇ ಅಲ್ಲ, ಎಲ್ಲಾರ್ಗು ಹೇಳ್ಬಿಡಪ್ಪ. ನಮ್ಮ ತೋಟದಲ್ಲಿ ಕೆಲಸ ಮಾಡೋರ್ಗೆ, ಹೊಲತ್ತಾವ್ ಕೆಲಸ ಮಾಡೋರ್ಗೆ, ನಮ್ಮ 3 ಜನಗಳಿಗೆ ಎಲ್ಲಾರ್ಗು ಹೇಳ್ಬಿಡು, ನಿಂಗಣ್ಣನೇ ಇನ್ಮೇಲಿಂದ ಸಾವ್ಕಾರರು. ಎಲ್ಲ ತೋಟ ಹೊಲ ಗದ್ದೆ ಎಲ್ಲ ಅವ್ರ ಅಪ್ಪನ ಹೆಸರಲ್ಲೇ ಅಂತ ಇರೋದು. ಹಂಗಾಗಿ ಎಲ್ಲ ಪ್ರತಿಯೊಂದನು ವ್ಯವಹಾರ ಆಗ್ಲಿ ವಾರಸ್ದಾರರು ಪ್ರತಿಯೊಂದಕ್ಕೂ ನಿಂಗಣ್ಣಾರು ಸಾವ್ಕಾರನೇ. ಅವ್ರಿಗೇನೆ ಸಾವ್ಕಾರರು, ಇನ್ಮೇಲಿಂದ ಊರಿಗೇನೆ ಅವರೇ ದೊಡ್ಡ ಸಾವ್ಕಾರರು ಅಂತ ಎಲ್ಲಾರ ಮುಂದೆನೂ ಹೇಳ್ಕಂಬ. ಸರಿನಾ? ಆಯ್ತಾಯ್ತು ಬಿಡು. ಆಯ್ತಾಯ್ತು ಬಿಡ್ರಿ ಸಾವ್ಕಾರ್ರೆ. ಈಗ ಏನು ನಾನು ಕೆಲಸ ಮಾಡ್ಬೇಕಾ ತೋಟದಲ್ಲಿ, ಇಲ್ಲ ಬೇರೆ ಕಡೆ ಹೋಗೋಣ ನಾನು? ಹ್ಞೂ, ಆಯ್ತು ಮಾಡಪ್ಪ. ನಾನು ಹೇಳ್ತಿದ್ದೀನಲ್ಲ, ಆಯ್ತು ಮಾಡು. ಸರಿನಾ? ಒಂದು ಸ್ವಲ್ಪ ನೋಡ್ಬಿಟ್ಟು ಕರೆಕ್ಟಾಗಿ ಕೆಲಸ ಮಾಡಪ್ಪ. ಸುಮ್ಮನೆ ಹೆಂಗ್ ಬೇಕಂಗೆ ನಮ್ಮ ಭಾವ ಇದ್ದಾಗ ಹೆಂಗ್ ಬೇಕಂಗೆ ನೀವು ನಿಮ್ಗೆ ಇಷ್ಟ ಬಂದಂಗೆಲ್ಲ ಮಾಡ್ಕೊಂಡು ಹೋಗ್ತಿದ್ರಲ್ಲ, ಹಂಗೆಲ್ಲ ಮಾಡಂಗಿಲ್ಲ. ಪ್ರತಿಯೊಂದೂ ಲೆಕ್ಕಾಚಾರ ಇರಬೇಕು ನನಗೆ. ಪ್ರತಿಯೊಂದು ಎಷ್ಟು ಗಂಟೆಗೆ ಶುರು ಮಾಡ್ತೀಯಾ, ಎಷ್ಟು ಗಂಟೆಗೆ ನಿಲ್ಲಿಸ್ತೀಯಾ? ಸುಮ್ಮನೆ ಗಂಟೆಗಟ್ಲೆ ನಿನ್ಕೊಂಬಿಟ್ಟು ನೀನು ಟೀ ಕುಡಿತೀನಿ ಕಾಫಿ ಕುಡಿತೀನಿ ಅಂತ ನಿನ್ಕೊಳೋದು ಹಿಂಗೆಲ್ಲ ಮಾಡಂಗಿಲ್ಲ. ಟೈಮ್ ಪಾಸ್ ಎಲ್ಲ ಮಾಡಂಗಿಲ್ಲ. ಕರೆಕ್ಟಾಗಿ ಬರಬೇಕು ಕೆಲಸಕ್ಕೆ, ಕರೆಕ್ಟ್ ಟೈಮಿಗೆ. ಎಷ್ಟು ಗಂಟೆಗೆ ನೀನು ಗಾಡಿ ಶುರು ಮಾಡ್ತೀಯಾ, ಎಷ್ಟು ಗಂಟೆಗೆ ಆಫ್ ಮಾಡ್ತೀಯ, ಎಷ್ಟು ಗಂಟೆ ಆಗೈತೆ ಪ್ರತಿಯೊಂದೂ ನಮಗೆಲ್ಲ ಲೆಕ್ಕ ಬೇಕು. ಸುಮ್ಕೆ ಬಂದ್ಬಿಟ್ಟು ಏನೋ ಕಾಟಾಚಾರಕ್ಕೆ ಕೂತ್ಕೊಂಡ್ಬಿಟ್ಟು ಮಾಡ್ತೀವಿ ಅಂತ ತಿರ್ಗಾಡ್ಕೊಂಡು ಹೋದ್ರೆ ಪ್ರಯೋಜನ ಇಲ್ಲ. ಸರಿನಾ? ಆಯ್ತಾ? ಅರ್ಥ ಆಗ್ತೈತ ನಾನು ಹೇಳ್ತಿರೋದು? ಅಲ್ಲ, ಇವನೇ ದೊಡ್ಡ ಕಳ್ಳ ಇವನು. ಈಗ ಬೇರೆ ನಮಗೆ ಬೇರೆ ಬೇರೆ ಬುದ್ಧಿವಾದ ಬೇರೆ ಹೇಳಕ್ ಬರ್ತಿದ್ದಾನೆ. ಮೊದಲೇ ಸಾವ್ಕಾರರು ತೋಟದಲ್ಲಿ ಕಳ್ತನ ಎಲ್ಲ ಮಾಡ್ಕೊಂಬಿಟ್ಟು ಸಿಗಾಕೊಂಬಿಟ್ಟು ಇವ್ರಿಗೆ ಏನೇ ಇಲ್ಲೆಲ್ಲನೂ ಮನೆ ಕರೆಯೋದಿರ್ಲಿ, ಒಂದು ತೋಟದ ಹತ್ರ ಕಾಲಿಡಕ್ಕೂ ಜಾಗ ಬಿಡ್ತಿರಲ್ಲ ಇವ್ರಿಗೆ. ಅಂಥದ್ರಲ್ಲಿ ಇವಾಗ ನಮ್ಗೇನೇನೆ ಬುದ್ಧಿ ಹೇಳಕ್ ಬರ್ತಾನೆ. ಹ್ಞೂ, ನಾವು ನಿಯತ್ತಾಗಿರೋದಕ್ಕೇನೆ ನಮ್ಗೆಲ್ಲರಿಗೂ ಕೆಲಸ ಕರೆಯೋದು ನಮಗೆ. ನನಗೆ ಬೇರೆ ಇವಾಗ ದೊಡ್ಡದಾಗಿ ಬೇರೆ ಹೇಳಕ್ ಬರ್ತೈತಿ ಇವಣ್ಣ. ಹ್ಞೂ, ಇವಣ್ಣನೇನೆ ದೊಡ್ಡ ಕಳ್ಳ.
ಇದ್ಯಾಕಲ್ಲ ಪಾಪ, ಏನೋ ಒಬ್ನೇ ಏನೋ ಗುಸ್ ಗುಸು ಪಿಸ್ ಪಿಸು ಅಂತ ಏನೋ ಮಾತಾಡ್ಕೊಂತಿರಂಗಿದ್ಯಾ, ಮನ್ಸಲ್ಲೇ ಏನೋ ಹೇಳ್ಕೊಂತಿರಂಗಿದ್ಯಾ? ಯಾಕೆ ಏನ್ ಹೇಳ್ತಿದ್ದೆ? ಆ ಯಾತು ಇಲ್ಲ ಯಾತು ಇಲ್ಲ ಸಾವ್ಕಾರ್ರಿ. ಸುಮ್ಮನೆ ಯಾಕೆ ಬಿಡಿ, ನನಗೆ ಒತ್ತಾಗೋಯ್ತು, ನಾನು ಬರ್ತೀನಿ. ನಾ ಕೆಲಸ ಶುರು ಮಾಡ್ತೀನಿ ಕಣ್ ಬಿಡಿ, ಇಲ್ಲಾಂದ್ರೆ ನಾಳೆಯಿಂದಾನೇ ಕೆಲಸ ಶುರು ಮಾಡ್ತೀನಿ. ಇಲ್ಲ ಇಲ್ಲ ಇಲ್ಲ, ಅದೇಂಗೆ ನಾಳೆಯಿಂದ ಕೆಲಸ ಶುರು ಮಾಡ್ತೀಯ? ನನ್ನ ಹತ್ರ ಸಿಸ್ಟಮ್ ಅಂದ್ರೆ ಸಿಸ್ಟಮೇ. ಹ್ಞೂ, ನಿಂದ ಹಳೆ ಸಾವ್ಕಾರರು ನೀನ್ ಹೇಳ್ದಂಗೆಲ್ಲ ಮಾತು ಕೇಳ್ತಿದ್ರಲ್ಲ, ಹಂಗಲ್ಲ ಕಣಪ್ಪ. ನಂತವ ಇಷ್ಟು ಗಂಟೆಗೆ ನೀನ್ ಕೆಲ್ಸಕ್ಕೆ ಬರ್ತಿದ್ರೆ ಇಷ್ಟು ಗಂಟೆಗೆ ಬರಬೇಕು. ಅವತ್ತು ಕೆಲಸ ಮಾಡಿ ಮುಗಿಸ್ತೀರಂದ್ರೆ ಅವತ್ತು ಕೆಲಸ ಮಾಡಿ ಮುಗಿಸ್ಬೇಕು. ಆದ್ರೆ ಮಾಡು, ಇಲ್ಲ ಅಂದ್ರೆ ಬೇರೆಯವ್ರಿಗೆ ಕರಿತೀನಿ ಬಿಡು, ಅದಕ್ಕೇನಂತೆ. ಓಹೋ, ನಮ್ಮ ಹತ್ರ ಎಲ್ಲ ಕರೆಕ್ಟಾಗಿ ಕೆಲಸ ಮಾಡ್ಬೇಕು ಕಣಪ್ಪ. ಆಯ್ತಾಯ್ತು ಬಿಡಿ, ಬರ್ತೀನಿ ಕಣ ಬಿಡಿ, ಇನ್ನೇನು. ಅತ್ತೆ ಅತ್ತೆ, ಮಾವ ಮಾವ, ಎಲ್ರಿ? ಯಾರು ಮನೇಲಿ ಕಾಣಿಸ್ತಾನೆ ಇಲ್ವಲ್ಲ? ಮನೆ ಪೂರಾ ಸೈಲೆಂಟ್ ಆಗೈತಲ್ಲ, ಎಲ್ಲೋಗಿದ್ದಾರೆ ಎಲ್ಲಾರು? ಯಾರು ಕಾಣಿಸ್ತಾನೆ ಇಲ್ಲ ರೀ. ಅಯ್ಯೋ, ಇದೇನ್ ಚೈತ್ರ, ಮಾವ ಇದ್ದಾರೆ, ಅಪ್ಪ ಅಮ್ಮ ಎಲ್ಲೋದ್ರು ಏನಪ್ಪ? ಯಾರು ಮನೇಲಿ ಕಾಣಿಸ್ತಾನೆ ಇಲ್ವಲ್ಲ? ಯಾಕೆ, ಏನಿರಬೇಕು? ಮಾವ, ಇದಕ್ಕೆ ಮಾವ, ಯಾವಾಗ ಬಂದ್ರಿ ನೀವು? ಏನ್ ಹಿಂಗ್ ಕೂತ್ಕೊಂಡ್ಬಿಟ್ಟಿದಾರಲ್ಲ? ಅಪ್ಪ ಕರ್ಕೊಂಡ್ರ ನಿಮ್ ಮನೆಗೆ? ಯಾವಾಗ್ಲಿಂದ ಕರ್ಕೊಂಡು ನಿಮ್ಗೆ? ಅಲ್ಲ, ನಿಮ್ಮ ಮೇಲೆ ಹಿಂಗ್ ಕೇಳ್ತೀನಂತ ಬೇಜಾರ್ ಮಾಡ್ಕೊಬೇಡ್ರಿ. ನಿಮ್ಮ ಮೇಲೆ ಸ್ವಲ್ಪ ಅಪ್ಪಂಗೆ ಕೋಪ ಇತ್ತಲ್ಲ, ಮೊದ್ಲಿಂದನೂ ಸಿಕ್ಕಾಬಟ್ಟೆ ಕೋಪ ಇತ್ತಲ್ಲ, ಹಂಗಾಗಿ ಈಗ ಸಮಾಧಾನ ಆಗಿಬಿಟ್ಟು ನಿಮ್ಗೆ ಮನೆ ಕರ್ಕೊಂಡ್ರ? ಆ ಹೆಂಗ ಬಿಡಿ ಮಾವ, ಆತ್ಲಾಗಿ ಹೆಂಗ ಕರ್ಕೊಂಡ್ರಲ್ಲ ಅಪ್ಪ, ಹೆಂಗಾದ್ರೂ ಒಪ್ಕೊಂಡ್ರಲ್ಲ ಸದ್ಯ ನಿಮ್ಗೆ. ಹ್ಞೂ ಹ್ಞೂ, ಅಲ್ಲ ಕಣ್ ಮಾವ, ಮತ್ತೆ ನನಗೆ ಮಾತಾಡ್ಸೋನೇ ಇಲ್ಲ, ಸುಮ್ಮನೆ ಕುಂತಿದ್ದೀರಾ? ಏನ್ ಮಾವ ಸಮಾಚಾರ? ಇವನು ಬೇರೆ, ಇವನು ದೊಡ್ಡದಾಗ ಬೇರೆ ಬಂದ್ಬಿಟ್ಟ ಇವನು. ಹ್ಞೂ, ನನ್ನ ಮಗಳಿಗೆ ಮದುವೆ ಆಗ್ದಲೆ ನಾಟಕ ಮಾಡ್ಕೊಂಡ್ಬಿಟ್ಟು ಇವನು ಬೇರೆಯವ್ರಿಗೆ ಮದುವೆ ಆಗ್ಬಿಟ್ಟು ನಮಗೆ ಇಲ್ದವೆಲ್ಲ ನೋವು ಕೊಟ್ಟಿದ್ದಾನೆ ಇವನು. ಇವ್ನಿಗೆ ಮನೇಲೆ ಉಳಿಸ್ಕೋಬಾರ್ದು. ಏನು ಮಾಡ್ತೀಯಾ? ನಮ್ಮ ಅಕ್ಕನ ಕಡೆ ನೋಡ್ಬೇಕು ಇವಾಗ. ನಮ್ಮ ಅಕ್ಕ ಇಲ್ಲ ಅಂದ್ರೆ ಬೇಜಾರು ಮಾಡ್ಕೊಂತಾರೆ. ನನ್ನ ಮಗಂಗೆದೇನೆ ಮನೆಯಿಂದ ಆಚೆ ಕಡೆ ಹಾಕ್ಬಿಟ್ಟಿದ್ಯಾ ಹಂಗೆ ಹಿಂಗೆ ಅಂತ ಬೇಜಾರು ಮಾಡ್ಕೊಂಡು ನನ್ನ ಮೇಲೆ ರೇಗಾಡ್ತಾರೆ ಅನ್ನೋ ಒಂದು ದೊಡ್ಡ ಉದ್ದೇಶದಿಂದ ಸುಮ್ಮನಾಗಬೇಕು ಅಷ್ಟೇ. ಹ್ಞೂ ಇನ್ನೇನು ಮಾಡೋಕ್ಕಾಗುತ್ತೆ? ಉಳಿಸ್ಕೊಲೇಬೇಕು, ವಿಧಿ ಇಲ್ಲ, ಇನ್ನೇನು ಮಾಡೋಣ. ಹ್ಞೂ, ಇದ್ಯಾಕೆ ಮಾವ ಏನು ಮಾತಾಡ್ದಂಗೆ ಸುಮ್ಮನೆ ನಿನ್ಕೊಬಿಟ್ರಿ? ಮಾವ ಯಾಕೆ ಹಿಂಗೆ ಕುಂತಿದಿರಲ್ಲ? ಯಾಕೆ ಏನಾಯ್ತು? ಮಾತಾಡ್ಸಲ್ವೇನು ಮಾವ? ನನ್ನ ಮೇಲೆ ಕೋಪ ಆಯ್ತಾ ನನ್ನ ಮೇಲೆ? ಇಲ್ಲ ಕಳ್ಳ, ಇಲ್ಲ ಕಳ್ಳ ದೇರಿಪ್ಪ, ನನಗೆ ಯಾಕಲ ಕೋಪ ನಿನ್ನ ಮೇಲೆ? ಏನು ಅಂಥದ್ದೇನು ಕೋಪ ಇಲ್ಲ. ಸರಿ ಆಯ್ತಾ, ನೆಂಟ್ರ ಮನೆಗೆಲ್ಲ ನಿಮ್ಮ ಅತ್ತೆ ಮಾವನ ಮನೆಗೆಲ್ಲ ಹೋಗ್ಬಿಟ್ಟು ಎಂಜಾಯ್ ಮಾಡ್ಕೊಂಡ್ ಬಂದ ಚೆನ್ನಾಗಿ? ಹಾಂ ಹಾಂ ಹಾಂ, ಅಲ್ಲ ಕಣಪ್ಪ, ಹೋಗ್ಬಿಡ್ತೀಯ 10-12 ದಿವಸ ಹಿಂಗೆ ವಾರಂಗಟ್ಲೆ ಹೋಗ್ಬಿಟ್ರೆ ನೀವು 15 ದಿವಸದ ಹತ್ರ ಅರ್ಧ ತಿಂಗಳು ಹೋಗಿದಿರಲ್ರಪ್ಪ ನೀವು. ಇಲ್ಲಲ್ಲ, ತೋಟ ಹೊಲ ಗದ್ದೆ ಎಲ್ಲ ನೋಡ್ಕೊಂಡವ್ರು ಯಾರು? ಕೆಲಸ ಮಾಡೋರು ಯಾರು? ಅಯ್ಯೋ 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 ಅಯ್ಯೋ, ಕಷ್ಟ ಆಗ್ಬಿಡುತ್ತೆ ಹಿಂಗಾದ್ರೆ. ಹ್ಞೂ, ಅಯ್ಯೋ ಇದು ಒಳ್ಳೆ ಕತೆ ಆಗೋಯ್ತಲ್ಲ. ಅಲ್ಲ, ನಾವು ಹೋದ್ರೆ ನಮ್ಮ ಮಾವಂಗೇನು ಕಷ್ಟ ಅಂತ? ಪಾಪ ನಮ್ಮ ಅಪ್ಪನೇ ಹೋಗಿ ಬರ್ರಪ್ಪ, ಚೆನ್ನಾಗಿದ್ದು ಬಾರಪ್ಪ, ನಿಮ್ಮ ಅತ್ತೆ ಮಾವನ ಮನೇಲಿ ಆರಾಮಾಗಿದ್ದು ಆರೋಗ್ಯ ಎಲ್ಲ ನೋಡ್ಕೊಂಡು ಯೋಗಕ್ಷೇಮ ಎಲ್ಲ ನೋಡ್ಕೊಂಡು ಆರಾಮಾಗಿ ಖುಷಿ ಖುಷಿಯಿಂದ ಇದ್ದು ಬಾರಪ್ಪ, ಅಪರೂಪಕ್ಕೆ ಹೋಗ್ತಿದ್ದೀರಾ ಅಂತ ನಮ್ಮಪ್ಪ ಹೇಳ್ಕಳ್ಸೈತೆ. ತೋಟ ಎಲ್ಲ ನಾನು ಮ್ಯಾನೇಜ್ ಮಾಡ್ಕೊಳ್ತೀನಿ, ನಾನು ಗಜೇಂದ್ರ ಅವರೆಲ್ಲರೂ ಅಂತ. ಇವ್ರು ನೋಡಿದ್ರೆ ನಮ್ಮ ಮಾವ ಬಂದ್ಬಿಟ್ಟು ನನಗೇದೇನೆ ಆವಾಜ್ ಆಗ್ತೈತೆ. ಅಲ್ಲ ಕಣ ಮಾವ, ನನ್ನಿಷ್ಟ, ನಮ್ಮ ಅಪ್ಪನೇ ಕೇಳಲ್ಲ, ನೀವೇನು ಹೆಂಗ್ ಬೇಕಂಗೆ ಮಾತಾಡ್ತಿದ್ದೀರಲ್ಲ? ಯಾಕೆ ಈ ರೀತಿ ಎಲ್ಲ ಮಾತಾಡ್ತಿರಲ್ಲ ನೀವು? ನನಗೆ ಗೊತ್ತೈತೆ ಹೋಗೋದು ಬರೋದು, ನೀವೇನು ಬಂದ್ಬಿಟ್ಟೇನು ಹೇಳೋದೇನು ಬೇಕಾಗಿಲ್ವಲ್ಲ ನನಗೆ, ಸರಿನಾ? ನಮ್ಮ ಅತ್ತೆ ಮಾವನ ಮನೆಗೆ ಹೋಗೋದಕ್ಕೆ ನಮ್ಮ ಅಪ್ಪನೇ ಪರ್ಮಿಷನ್ ಕೊಟ್ಟೈತೆ, ಆರಾಮಾಗಿ ಒಂದು ತಿಂಗಳಾದ್ರೂ ಉಳ್ಕೊಂಬಬೇಕಾದ್ರೆ ನಾವೇ ನೋಡ್ಕೊಳ್ತೀವಂತ. ನೀವು ನೋಡಿದ್ರೆ ಈ ರೀತಿ ಎಲ್ಲ ಮಾತಾಡ್ತಿದ್ರಲ್ಲ. ಭಾಳ ದುರಾಂಕಾರದಿಂದ ಮಾತಾಡಕ್ ಬರಬೇಡಿ. ನನ್ನಿಷ್ಟ ಅದು, ನನಗೆ ಬರೋದು ಗೊತ್ತೈತೆ, ಹೋಗೋದು ಗೊತ್ತೈತೆ. ನಿಮ್ಮಿಂದ ನಾನೇನು ಕೇಳಿ ಹೋಗ್ಬೇಕಾಗಿರೋದೇನಿಲ್ಲ. ಅಯ್ಯೋ ಅಯ್ಯೋ, ಲೇ ಲೇ ದಿಲೀಪ, ಸತ್ಯ ಗೊತ್ತಿಲ್ಲ ಅನ್ಸುತ್ತಲ್ವ? ಇನ್ಮೇಲಿಂದ ಎಲ್ಲ ನನಗೆ ಕೇಳ್ಬೇಕಣಪ್ಪ ನೀನು. ಪ್ರತಿಯೊಂದನ್ನು ನನಗೆ ಕೇಳಲೇಬೇಕು ನೀನು. ಕೇಳಿಲ್ಲ ಅಂದ್ರೆ ಈ ಮನೇಲಿ ಉಳಿಸ್ಕೊಳ್ಳಲ್ಲ ಕಣಪ್ಪ, ನಿನಗೆ ಮನೆಯಿಂದ ಆಚೆ ಕಡೆ ಹಾಕ್ಬಿಡ್ತೀನಿ, ಸರಿನಾ? ಹೇಳಿದ ಮಾತು ಕೇಳ್ಕೊಂಡು ತೋಟ ಹೊಲ ಗದ್ದೆ ಎಲ್ಲ ನೋಡ್ಕೊಂಡು ಬಿದ್ದಿರ್ಬೇಕು ನೀನು. ಜಾಸ್ತಿ ಜಂಬ ಮಾಡಿದೆ ಅಂದ್ರೆ ಅಕ್ಕನ ಮಗನು ಅಂತಾನು ನೋಡಲ್ಲ, ಸರಿನಾ? ಮನೆಯಿಂದ ಆಚೆ ಕಡೆ ಹಾಕ್ಬಿಡ್ತೀನಿ. ಓಹೋ, ಅತಿಯಾಗಿ ಮಾತಾಡ್ತಾನೆ, ಅತಿಯಾಗಿ. ಯಾರ ಮುಂದೆ ಮಾತಾಡ್ತಿದ್ಯಾ? ಈಗ ನಾನು ಊರಿಗೆ ಸಾವ್ಕಾರ, ಈ ಸಾವ್ಕಾರನ ಮಾತಾಡ್ಬೇಕಂದ್ರೆ 100 ಸಲ ಯೋಚನೆ ಮಾಡ್ಬಿಟ್ಟು ಮಾತಾಡ್ಬೇಕು. ಓಹೋ, ಜಂಬದಿಂದ ಎಲ್ಲ ಮಾತಾಡಕ್ಕೆಲ್ಲ ಬಂದ್ಬಿಟ್ರೆ ನನ್ಗೆ ಗೊತ್ತೈತಲ್ಲ, ಸ್ವಂತ ಅಕ್ಕನ ಮಗನು ಅಂತಾನು ನೋಡಲ್ಲ ನಾನು. ಮನೆಯಿಂದ ಆಚೆ ಕಡೆ ಹಾಕ್ಬಿಡ್ತೀನಿ. ಈಗೆಲ್ಲ ತೋಟ ಹೊಲ ಗದ್ದೆ ಮನೆ ಎಲ್ಲದನ್ನು ಕೂಡ ನಂದೇ. ನಾನೇ ಊರಿಗೆ ಸಾವ್ಕಾರ. ನಾನು ಹೇಳ್ದಂಗೆ ಮಾತು ಕೇಳಬೇಕು ನೀನು, ಜಾಸ್ತಿ ಮಾತಾಡಂಗಿಲ್ಲ. ರೀ ರೀ, ಏನ್ರಿ ಇವರು? ನಿಮ್ಮ ಮಾವ ನೋಡಿದ್ರೆ ಈ ರೀತಿ ಎಲ್ಲ ಮಾತಾಡ್ತಿದ್ದಾರೆ, ಏನಾಗೈತ್ರಿ ಇವರಿಗೆ? ಅಲ್ಲ, ನಮ್ಮ ಮಾವಂಗೆ ಮನೆ ಸಾವುಕಾರರು ಇಡೀ ಊರಿಗೆ ನಮ್ಮ ಮಾವ ನೋಡಿದ್ರೆ, ಇವ್ರು ನೋಡಿದ್ರೆ ಈ ರೀತಿ ಎಲ್ಲ ಮಾತಾಡ್ತಿದಾರಲ್ರಿ? ಇವ್ರಿಗೆ ತಲೆಗಿಲ್ಲ ಕೆಟ್ಟಾಯ್ತಾ ಏನ್ ಇವರಿಗೆ? ಯಾಕೆ ಈ ರೀತಿ ಎಲ್ಲ ಮಾತಾಡ್ತಿದ್ದಾರೆ? ಅಲ್ಲ,
ಯಾಕ ದುರಾಂಕಾರದಿಂದ ಮಾತಾಡ್ತಿದ್ದಾರೆ. ನಮ್ಗೆದೇನೆ ಮನೆಯಿಂದ ಆಚೆ ಕಡೆ ಕಳ್ಸೋ ರೇಂಜಿಗೆ ಮಾತಾಡ್ತಿದಾರಲ್ರಿ ಇವರು. ರೀ ನಿಂಗಣ್ಣರೇ, ಯಾಕೆ ಈ ರೀತಿ ಎಲ್ಲ ಮಾತಾಡ್ತಿರಲ್ಲ ನೀವು? ಏನ ನಾವು ಗೌರವ ಬೆಲೆ ಕೊಟ್ಟು ಮಾತಾಡ್ತೀವಲ್ಲ, ಅದಕ್ಕೆ ಈ ರೀತಿ ಮಾತಾಡ್ತಿದ್ದೀರಾ ನೀವು? ನೀವ್ ಯಾರ್ರಿ ನಮ್ಗೆ ಮನೆಯಿಂದ ಆಚೆ ಕಡೆ ಹಾಕೋದಕ್ಕೆ? ನಮ್ಮ ಮಾವನ ಮನೆ ಇದು ನನ್ ಮನೆ, ಸರಿನಾ? ನಾವ್ ಹೇಳ್ದಂಗ್ ನೀವ್ ಕೇಳ್ಕೊಂಡಿರ್ಬೇಕು. ಅಪ್ರೂಪಕ್ ಮನೆ ಹತ್ರ ಬಂದ್ಬಿಟ್ಟು ನೆಂಟ್ರು ಬರ್ತೀರಾ, ಹೆಂಗಿರ್ಬೇಕು ಹಂಗಿದ್ದು ಹೋಗಿ ಆರಾಮಾಗಿ. ಅದಕ್ಕೆ ಅನ್ಸುತ್ತೆ ನಮ್ಮ ಮಾವ ಇಷ್ಟ ದಿವಸ ನಿಮ್ಗೆ ಮನೆ ಹತ್ರ ಬಿಟ್ಕೊಡ್ತಿರಿಲ್ಲ. ನಿಮ್ ಬುದ್ಧಿ ನೋಡಿದೇನೆ. ಓಹೋ, ನೀನ್ ಬೇರೆ ನನಗೆ ದೊಡ್ಡದಾಗಿ ಬೇರೆ ಹೇಳಕ್ ಬಂದ್ಬಿಟ್ಟ. ದೊಡ್ಡದಾಗಿ ನೋಡಮ್ಮ, ನನ್ನ ಮುಂದೆ ಇವೆಲ್ಲ ಮಾತಾಡಕ್ ಬರ್ಬೇಡ ನೀನು. ನನ್ನ ಮುಂದೆ ಇವೆಲ್ಲ ಮಾತಾಡ್ಬೇಡ. ಮೊದ್ಲು ಇವ್ರ ಮಾವ ಇದ್ದೆ ಅಷ್ಟೇ. ಇನ್ಮೇಲಿಂದ ನಾನು ಊರಿಗೆ ಸಾವ್ಕಾರ ಅಂದ್ಮೇಲೆ ಬೆಲೆ ಕೊಟ್ಟು ಗೌರವ ತಗೊಳದ್ ಕಲಿ. ಹೆಂಗ್ ಬೇಕಂಗ್ ಮಾತಾಡ್ಬೇಡ. ನನ್ನ ಮುಂದೆ ಇವೆಲ್ಲ ಇಟ್ಕೋಬೇಡ ನೀನು ನಿನ್ ಗಂಡ. ಯಾಕಪ್ಪ ಇನ್ನು ಮಾವ ಹಿಂಗೆಲ್ಲ ಮಾತಾಡ್ತೈತೆ? ಮಾವ ಯಾಕೆ ಈ ರೀತಿ ಎಲ್ಲ ಮಾತಾಡ್ತಿದ್ರಲ್ಲ? ಯಾಕೆ ಏನಾಯ್ತು? ಎಲ್ಲಿ ನಮ್ಮ ಅಪ್ಪ ಎಲ್ಲಿ, ನಮ್ಮ ಅಮ್ಮ ಎಲ್ಲಿ? ಯಾರು ಕಾಣಿಸ್ತಾನೆ ಇಲ್ವಲ್ಲ ಮನೇಲಿ. ಎಲ್ಲೋದ್ರು ಮಾವ? ಅಪ್ಪ ಅಮ್ಮ ಎಲ್ಲಾರು ಎಲ್ಲೋದ್ರು? ಯೋ, ನಿಮ್ಮ ಅಪ್ಪ ಊರು ಮನೆ ಬಿಟ್ಟು ಹೋದ ಅನ್ಸುತ್ತೆ. ಹೋಗ. ನನ್ಗೇನ್ ಕೇಳ್ತೀಯ ಇಲ್ಲಿ? ನಿಮ್ಮಮ್ಮ ನಿಮ್ಮ ಅಜ್ಜಿ ಊರಿಗೆ ಹೋಯ್ತು. ನಿಮ್ಮ ಅಪ್ಪ ನಿಮ್ಮ ತಾತನ ಹತ್ರ ಹೋಗೈತೆ. ಇನ್ನೊಂದು ವಾರ ಬಿಟ್ಟು ಬರ್ತಾರೆ. ವಾರ 15 ದಿವಸ ಉಳ್ಕೊಂಡು. ನಿಮ್ಮಪ್ಪ ಸಾಮಾನ್ಯಕ್ಕೆ ಊರೇ ಬಿಟ್ಟ ಹೋದ ಅನ್ಸುತ್ತೆ. ತಲೆ ಎತ್ಕೊಂಡು ತಿರ್ಗಾಡಕ್ಕಾಗ್ದಲ್ಲ ಅವಮಾನಗಳು ಆಗ್ಬಿಟ್ಟು. ಮಾವ ಏನಂತ ಮಾತಾಡ್ತಿದ್ಯಾ? ಮಾತಾಡೋಕ್ಕೂ ಒಂದ್ ಸ್ವಲ್ಪ ಇತಿಮಿತಿ ಅಂತ ಇರ್ಲಿ. ನಮ್ಮಪ್ಪ ಊರ್ ಬಿಟ್ಟು ಹೋಗುತ್ತಾ? ನಮ್ಮಪ್ಪ ಊರ್ ಬಿಟ್ಟು ಹೋಗೋಣಂತದ್ದು ಅವ್ರಿಗೇನಾಗೈತೆ? ಏನಂತ ಮಾತಾಡ್ತಿದ್ದೀರ ನೀವು? ಸ್ವಲ್ಪ ಮಾತಾಡ್ತಿದ್ದೀರಲ್ಲ, ಏನ್ ಮಾತಾಡ್ತಿದ್ದೀರ ಅಂತ ಒಂದ್ ಸ್ವಲ್ಪ ಜ್ಞಾನ ಇರ್ಲಿ ನಿಮ್ಗೆ. ಹೆಂಗ್ ಬೇಕಂಗೆ ಈ ರೀತಿ ಎಲ್ಲ ಮಾತಾಡ್ಬೇಡ್ರಿ. ನಮ್ಮಪ್ಪ ಊರ್ ಬಿಟ್ಟು ಹೋಗ್ತಾರಂತೆ. ನಮ್ಮಪ್ಪ ಊರ್ ಬಿಟ್ಟು ಹೋಗೋಣಂತದ್ದು ನಮ್ಮಪ್ಪಂಗೆ ಏನಾಗೈತೆ? ಆಗೈತೆ ಕಣಪ್ಪ, ಆಗೈತೆ. ಹೇಳ್ತೀನಿ, ಮುಂದೆ ಹೋಗ್ತಾ ಒಂದೊಂದಾಗಿ ಗೊತ್ತಾಗ್ತಾ ಹೋಗುತ್ತೆ. ನೋಡಪ್ಪ ದೀಪ, ಈ ಆಸ್ತಿ ಆಗ್ಲಿ, ಮನೆ ಆಗ್ಲಿ, ಹೊಲ ಆಗ್ಲಿ, ಗದ್ದೆ ಆಗ್ಲಿ, ತೋಟ ಆಗ್ಲಿ, ಕೋಳಿ ಫಾರಂ ಆಗ್ಲಿ, ಕುರಿ ಫಾರಂ ಆಗ್ಲಿ, ಇವೆಲ್ಲದೂ ಅಷ್ಟೇ. ಪ್ರತಿ ಒಂದೂ ಕೂಡ ಇದು ನಮ್ಮ ಅಪ್ಪ ಮಾಡಿರೋದು, ಸರಿನಾ? ಎಲ್ಲಾರ್ಗು ಹೇಳ್ತಿದ್ದೀನಿ, ನಮ್ಮ ಅಪ್ಪ ಮಾಡಿರೋದು. ಅರ್ಥ ಆಗ್ತೈತಲ್ಲ? ಎಲ್ಲದೂ ನಮ್ಮ ಅಪ್ಪನ ಹೆಸರಲ್ಲೇ ಬರ್ತಿರೋದು ಇವೆಲ್ಲದೂ. ಏನ ನಮ್ಮ ಅಕ್ಕಂಗೆ ಮದುವೆ ಆಗಿದ್ದಾರಂತ ನನಗೂ ಗೊತ್ತಿರಲ್ಲ ಈ ವಿಚಾರ. ನಿನ್ನೆ ನಮ್ಮ ಅಪ್ಪ ಬಂದ್ಬಿಟ್ಟೆ ಪ್ರತಿಯೊಂದನ್ನು ಹೇಳೋಗಿದ್ದಾರೆ, ಸರಿನಾ? ಏನ ನನ್ನ ಮಗಳು ಚೆನ್ನಾಗಿರ್ಲಿ ಅಂತ ನಮ್ಮ ಅಪ್ಪ ಇವರಿಗೆ ಮನೆ, ಆಸ್ತಿ, ಹೊಲ, ಗದ್ದೆ, ತೋಟ ಎಲ್ಲದನ್ನು ಕೂಡ ಕೊಟ್ಬಿಟ್ಟು ಅವರು ಬೇರೆ ಕಡೆ, ಅವರು ದೊಡ್ಡ ಸಾಹುಕಾರ. ನಮ್ಮ ಅಪ್ಪ 5-6 ಹಳ್ಳಿಗೆ ದೊಡ್ಡ ಸಾಹುಕಾರ. ಇವ್ರಿಗೆ ಇಲ್ಲಿರ್ಲಿ, ನನ್ನ ಮಗಳಿಗೆ, ನನ್ನ ಮಗಂಗೆಲ್ಲ ಚೆನ್ನಾಗಿ ನೋಡ್ಕೊಂಡು ಇಲ್ಲೇ ಇರು ಅಂತ ಇಟ್ಟೋಗಿದ್ರು. ಇವ್ರು ಯಾವಾಗ ನಿಮ್ಮ ಚಿಕ್ಕಪ್ಪ ಇವ್ರ ಜೊತೆ ಎಲ್ಲರೂ ಚೆನ್ನಾಗಾದ್ರು ಅಂತ ಗೊತ್ತಾಗಿತ್ತು ನಮ್ಮ ಅಪ್ಪಂಗೆ, ಬಂದ್ಬಿಟ್ಟು ಬಾಯಿಗೆ ಬಂದಂಗೆ ಬೈದು ಕಳಿಸಿ, ನೀನು ಇರಲೇಬೇಡ ನಮ್ಮ ಮನೇಲಿ, ನಡಿ ನೀನು ನನ್ನ ಮನೆಯಿಂದ ಆಚೆ ಕಡೆ ಅಂತ ಕಳಿಸ್ಬಿಟ್ಟು, ನಾನು ಮಗನೇ ನಿಮ್ಮ ಮೇಲಿಂದ ಮನೆಯೆಲ್ಲ ನೀನು ನೋಡ್ಕೊಂಡು ಚೆನ್ನಾಗಿರಪ್ಪ ಅಂತ ಹೇಳ್ಬಿಟ್ಟು ಹೋದ್ರು, ಸರಿನಾ? ನಿಮ್ಮಮ್ಮರ್ಗು ನಮ್ಮಪ್ಪ ಕರ್ಕೊಂಡೋದ್ರು ಜೊತೆಗೆ. ತವ್ರ ಮನೆಗೆ ಬಾರಮ್ಮ, ಒಂದು 15 ದಿವಸ ಇಲ್ಲಿ ಯಾರು ನಿನ್ನ ನೆಮ್ಮದಿಯಾಗಿ ಚೆನ್ನಾಗಿ ನೋಡ್ಕೊಂಡದ, ನನಗೆ ಗೊತ್ತು, ನನ್ನ ಜೊತೆ ಇರುವಂತೆ ಬಾರ ಮಗಳೇ ಅಂತ ಕರ್ಕೊಂಡೋದ್ರು. ಹಂಗಾಗಿ ನೋಡಪ್ಪ, ಇವಾಗಲೇ ಹೇಳ್ತಿದ್ದೀನಿ, ಇನ್ಮೇಲಿಂದ ನೀನು ಏನಂದ್ರೆ ನಮ್ಮ ಅಕ್ಕನ ಕಡೆ ನೋಡ್ಬಿಟ್ಟು ನಿನಗೆ ಉಳಿಸ್ಕೊಳ್ತಿದ್ದೀನಿ. ಈ ಮನೆಯಲ್ಲಾಗ್ಲಿ, ಈ ಹೊಲ ತೋಟ ಗದ್ದೆಲಾಗ್ಲಿ ನಾನು ಹೇಳ್ದಂಗೆ ನಡೆಯೋದು. ನಾನು ಹೇಳ್ದಂಗೆ ಮಾತು ಕೇಳ್ಕೊಂಡಿರ್ಬೇಕು ನೀನು, ಸರಿನಾ? ತೋಟದಲ್ಲೇನೆ ಬೆಳಿಗ್ಗಿಂದ ಸಂಜೆ ಗಂಟ ಕೆಲಸ ಮಾಡಬೇಕು. ನಾನು ಹೇಳಿದ ಕೆಲಸ ಮಾತ್ರ ಮಾಡಬೇಕು ನೀನು. ಮಿಕ್ತವೆಲ್ಲ ಎಲ್ಲದಕ್ಕೂ ನೀನು ತಲೆ ಹಾಕೋದು, ಮೂಗು ಸೂರ್ಸೋದು, ಎಲ್ಲದನ್ನು ಇದು ಮಾಡಬಾರ್ದು. ಇನ್ಮೇಲಿಂದ ಪ್ರತಿಯೊಂದು ಲೆಕ್ಕಾಚಾರದ ಬುಕ್ಕು, ಲೆಕ್ಕಾಚಾರದ್ದು ಎಲ್ಲ ನನ್ನ ಕೈಲಿ ಕೊಡಬೇಕು ನೀನು. ನಿನ್ಗೆ ಇಷ್ಟ ಬಂದಂಗೆಲ್ಲ ಮಾಡಂಗಿಲ್ಲ, ಆಯ್ತಾ? ಇನ್ಮೇಲಿಂದ ಪ್ರತಿಯೊಂದು ನಂದೇ, ನಾನು ಹೇಳ್ದಂಗೆ ನಡಿಬೇಕು. ನಂದೇ ಎಲ್ಲ ಜವಾಬ್ದಾರಿ ಇರುತ್ತೆ, ಸರಿನಾ? ಊರಿಗೆ ನಾನೇ ಸಾಹುಕಾರ. ರೀ ಹಂಗಾರೆ ಈ ಮನೆ ನಮ್ದಲ್ವಾ? ಏನ್ರಿ ಹೇಳ್ತಿರೋದು ಹಂಗಾರೆ ಇವರು? ಕಣಮ್ಮ, ನಿಮ್ದಲ್ಲ ಕಣಮ್ಮ, ಎಲ್ಲ ನಮ್ದೇ, ಸರಿನಾ? ಏನಂದ್ರೆ ನಮ್ಮ ಅಕ್ಕನ ಮಗ ಅಂತ ಪ್ರೀತಿಯಿಂದ ಉಳಿಸ್ಕೊಂಡಿದ್ದೀನಿ ಅಷ್ಟೇ. ಇಲ್ಲ ಅಂತಿದ್ರೆ ಇವನಿಗೂ ಕೂಡ ಮನೆಯಿಂದ ಆಚೆ ಕಡೆ ಹಾಕ್ಬಿಡ್ತಿದ್ದೆ.